ಅಮೃತಹಳ್ಳಿ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕ್ಷಣಕ್ಕೊಂದು ಟ್ವಿಸ್ಟ್ ಈ ಪ್ರಕರಣ ಪಡೆದುಕೊಳ್ತಾ ಇದೆ. ಬೆಳಗಿನ ಈ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇದು ಸುಪಾರಿ ಕಿಲ್ಲಿಂಗ್ ಇರಬಹುದಾ ಅಂತ. ಈಗ ಅದೇ ಕನ್ಕ್ಲೂಷನ್ ಕಡೆಗೆ ಹೊರಟಿರೋ ಹಾಗೆ ಕಾಣಿಸ್ತದೆ. ಇಬ್ಬರ ಹತ್ಯೆಗೆ ವ್ಯವಹಾರಿಕ ವೈಷಮ್ಯನೇ ಕಾರಣ, ಹೆಣ್ಣಿಗಾಗಿ ಇಬ್ಬರ ಹತ್ಯೆ ನಡೆದಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನಿನ್ನೆಯಿಂದ ಕೂಡ ಯಾವಾಗ ಈ ಮರ್ಡರ್ ಆಯಿತು ಅದಾದ ನಂತರ ವೃತ್ತಿ ವೈಷಮ್ಯಕ್ಕೆ ಜೊತೆಗೆ ಆ ಬಿಸ್ನೆಸ್ನಲ್ಲಿ ಫಣೀಂದ್ರ ಅನ್ನೋರು ಹೆಚ್ಚು ಲಾಭವನ್ನ ಗಳಿಸ್ತಾ ಇದ್ರು. ಅದನ್ನ ಹಿಂದಿನ ಕಂಪನಿಯ ಓನರ್ ಸಹಿಸೋದಕ್ಕೆ ಆಗ್ತಾ ಇರಲಿಲ್ಲ. ಈ ಕಾರಣಕ್ಕೋಸ್ಕರ ಸುಪಾರಿ ಕೊಟ್ಟು ಕೊಲ್ಲಿಸಲಾಗಿದೆ ಅನ್ನುವಂತಹ ಮಾಹಿತಿ ಇತ್ತು. ಈಗ ಆಲ್ಮೋಸ್ಟ್ ತನಿಖೆ ಅದೇ ಆಯಾಮದಲ್ಲಿ ಸಾಕ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುವಂತಹ ಅರುಣ್ನ ತೀವ್ರ ವಿಚಾರಣೆಗೂ ಕೂಡ ಪೊಲೀಸರು ಒಳಪಡಿಸಿದ್ರು. ಸದ್ಯಕ್ಕೆ ಆತನ ಬಂಧನ ಆಗಿರೋದು ಕೂಡ ಗೊತ್ತಾಗ್ತಾ ಇದೆ. ಜಿನೆಟ್ ಮೀಡಿಯಾ ಕಂಪನಿಯ ಮಾಲೀಕ ಅರುಣ್ ಕುಮಾರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲ್ಪಟ್ಟಿರುವಂತಹ ಮತ್ತೊಬ್ಬ ಅಕ್ಯೂಸ್ಡ್ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಹತ್ಯೆ ಮಾಡಿದ್ದು 3 ಆರೋಪಿಗಳು. ಬಟ್ ಈ 3 ಆರೋಪಿಗಳಿಗೆ ಕುಮ್ಮಕ್ಕು ಕೊಟ್ಟು ಸುಪಾರಿ ಕೊಟ್ಟು ಫಣೀಂದ್ರ ಹಾಗೂ ಇನ್ನೊಬ್ಬ ಕಂಪನಿಯ ಸಿಇಒನ ಹತ್ಯೆ ಮಾಡಿರೋದ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿತ್ತು. ಈ ಕೊಲೆಗೆ ಸಂಬಂಧಪಟ್ಟಂತೆ ಈಗ ನಿನ್ನೆ ದಿವಸ ನಮ್ದು ಅಮೃತಹಳ್ಳಿ ಸ್ಟೇಷನ್ನಲ್ಲಿ ಏನು ಡಬಲ್ ಮರ್ಡರ್ ಕೇಸ್ ಆಗಿತ್ತು, ಅದರಲ್ಲಿ 2 ಜನ ಡಿಸೀಸ್ಡ್ ಇದ್ರು. ಫಣೀಂದ್ರ ಸುಬ್ರಹ್ಮಣ್ಯಂ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಬ್ರು ವಿನು ಕುಮಾರ್ ಅಂತ ಹೇಳ್ಬಿಟ್ಟು. ಇವರಿಬ್ಬರು ಕೂಡ ಇಲ್ಲಿ ಒಂದು ಏರೋನಿಕ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಬ್ರಾಡ್ಬ್ಯಾಂಡ್ ಸರ್ವಿಸ್ ಪ್ರೊವೈಡ್ ಮಾಡೋದು ಒಂದು ಫರ್ಮ್ ನಡೆಸ್ತಾ ಇದ್ರು. ಅದರಲ್ಲಿ ಸುಮಾರು 20ರಿಂದ 25 ಜನ ಕೆಲಸ ಮಾಡ್ತಾಯಿದ್ರು. ನಿನ್ನೆ 4 ಗಂಟೆ ಸುಮಾರು 3:30ರಿಂದ 4 ಗಂಟೆ ಮಧ್ಯದಲ್ಲಿ ಅವ್ರಿಗೆ ಮುಂಚೆಯಿಂದ ಪರಿಚಯ ಇರೋ ಒಬ್ಬ ಫೀಲಿಕ್ಸ್ ಅಲಿಯಾ ಶಬರಿ ಅಂತ ಹೇಳ್ಬಿಟ್ಟು ಮತ್ತು ಅವನ ಜೊತೆ ಇನ್ನೂ 2 ಸಂತೋಷು ಮತ್ತು ಇನ್ನೊಬ್ಬ ಅನ್ನೋನ್ ಪರ್ಸನ್ ಅಂತ ಹೇಳ್ಬಿಟ್ಟು ನಮಗೆ FIRನಲ್ಲಿ ಡೀಟೇಲ್ಸ್ ಕೊಟ್ಟಿದ್ದರು. ಅವರು 3 ಜನ ಬಂದುಬಿಟ್ಟು ಫಣೀಂದ್ರ ಅವ್ರ ಜೊತೆಗೆ ರೂಮ್ನಲ್ಲಿ ಕೂತ್ಕೊಂಡು ಮಾತಾಡೋ ಸಮಯದಲ್ಲಿ ಅವರು 3 ಜನ ಅಟ್ಯಾಕ್ ಮಾಡಿ ಫಣೀಂದ್ರನ ಫಸ್ಟ್ ಅವರು ಅಸಾಲ್ಟ್ ಮಾಡ್ತಾರೆ. ಅದಾದ ನಂತರ ವಿನು ಕುಮಾರ್ ಅವರು ಮಧ್ಯ ಇಂಟರ್ವ್ಯೂನ್ ಆಗೋ ಟೈಮಲ್ಲಿ ವಿನು ಕುಮಾರ್ ಅವ್ರಿಗೂ ಕೂಡ ಅಸಾಲ್ಟ್ ಮಾಡಿಬಿಟ್ಟು 2 ಜನದ್ದು ನಮಗೆ ಡೆತ್ ಆಗಿರುತ್ತೆ. ಮತ್ತು ಅದಾದ ನಂತರ 3 ಜನ ಕೂಡ ಮನೆಯದು ಹಿಂಭಾಗದಿಂದ ಓಡೋಗ್ಬಿಟ್ಟು ಎಸ್ಕೇಪ್ ಆಗಿರ್ತಾರೆ. ಸೊ ಇಷ್ಟು ನಮಗೆ FIRನಲ್ಲಿ ಬಂದಿರುತ್ತೆ. ಮತ್ತು ಇದೇ ಅವ್ರಿಗೆ ಕನೆಕ್ಟೆಡ್ ಇನ್ನೊಬ್ಬರು ಪರ್ಸನ್ನು ಅರುಣ್ ಕುಮಾರ್ ಅಂತ ಹೇಳ್ಬಿಟ್ಟು, ಇವರು ಹಳೆ ಕಂಪ್ನಿ ಜಿನೆಟ್ ಅಂತ ಹೇಳ್ಬಿಟ್ಟು ಯಾವುದಿತ್ತು ಅದರದ್ದು ಓನರ್. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಬೆಳಗ್ಗೆ ಕೂಡ ಇದೇ ಅನುಮಾನವನ್ನ ನಾವು ಕೂಡ ವ್ಯಕ್ತಪಡಿಸಿದ್ವಿ. ಇದು ಸುಪಾರಿ ಕಿಲ್ಲಿಂಗ್ ಇರಬಹುದಾ, ಹತ್ಯೆ ನಡೆದಿರುವಂತಹ ರೀತಿಯನ್ನ ನೋಡಿ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಇದೇ ಆಯಾಮಕ್ಕೆ ಕನ್ಕ್ಲೂಡ್ ಆಗೋ ರೀತಿ ಇದ್ದಾರೆ. ಉಳಿದಂತೆ ಈ ಅಕ್ಯೂಸ್ಡ್ ಅರುಣ್ ನಿಂದ ಯಾವ್ಯಾವ ಮಾಹಿತಿ ಹೊರಬಿದ್ದಿದೆ? ಮಮತಾ, ಏನಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಿನಿಕ್ಸ್ ಏನಿದೆ, ಫಿನಿಕ್ಸ್ ಅನ್ನ ಬಂಧನಕ್ಕೊಳಪಡಿಸಿದಾಗ ಪೊಲೀಸರ ದಾರಿ ತಪ್ಪಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಆತ ಮಾಡಿರುವಂತದ್ದು. ಯಾಕಂದ್ರೆ ನಾನು ಈ ಪ್ರಕರಣದಲ್ಲಿ ಇಲ್ವೇ ಇಲ್ಲ, ನಾನು ಕೊಲೆಯನ್ನೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಜೊತೆಗೆ ಪೊಲೀಸರು ಕೂಡ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿದಾಗ ಇದೊಂದು ವ್ಯವಹಾರಿಕ ಸಂಬಂಧಕ್ಕೋಸ್ಕರ ಕೊಲೆ ನಡೆದಿರುವಂತದ್ದು. ಯಾಕಂದ್ರೆ ಫಣೀಂದ್ರ ಮತ್ತು ಅರುಣ್ ಇಬ್ಬರು ಕೂಡ ಜಿನೆಟ್ ಅಂತ ಏನೋ ಒಂದು ನೆಟ್ವರ್ಕ್ ಕಂಪನಿ ಏನಿತ್ತು, ಕಂಪನಿಯಲ್ಲಿ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದನ್ನ ಲೀಡ್ ಅನ್ನ ಮಾಡ್ತಿದ್ದಂತನು ಅರುಣ್. ಅಂದ್ರೆ ಆ ಜಿನೆಟ್ ನೆಟ್ವರ್ಕ್ ಕಂಪನಿ ಏನಿದೆ ಅದಕ್ಕೆ ಮಾಲೀಕನಾಗಿದ್ದಂತನು ಅರುಣ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದ ಫಣೀಂದ್ರ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಬೇರೊಂದು ಕಂಪನಿಯನ್ನ ಓಪನ್ ಮಾಡಿ ಅಲ್ಲಿ ಸಾಕಷ್ಟು ವ್ಯವಹಾರನ ಮಾಡುವಂತದ್ದು 8 ತಿಂಗಳಿಗೆ. ಅಂದ್ರೆ ಆತ ಫಣೀಂದ್ರ ಹೊರಗಡೆ ಬಂದು ಕಂಪನಿಯನ್ನ ಪ್ರಾರಂಭ ಮಾಡಿದ 8 ತಿಂಗಳಿಗೆ ಲಾಭವನ್ನ ಮಾಡುವಂತದ್ದು. ಜೊತೆಗೆ ಸಂಪೂರ್ಣವಾಗಿ ಈತನ ಕೆಲಸ ಅರುಣ ಕಂಪನಿ ಏನಿತ್ತು ಅದು ಲಾಸ್ ಹೋಗ್ತಾ ಇರುತ್ತೆ. ಆ ಸಂಬಂಧ ಈತ ಫಣೀಂದ್ರ ಇದ್ರೆ ನನ್ನ ಕಂಪನಿ ಉಳಿಯೋಲ್ಲ ಅಂತ ಹೇಳಿ ಈ ರೀತಿಯಲ್ಲಿ ಫಿನಿಕ್ಸ್ ಅನ್ನ ಬಳಸ್ಕೊಂಡು ಹತ್ಯೆಯನ್ನ ಮಾಡಿರುವಂತದ್ದು ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಿರೋಂಥದ್ದು. ಅಂದ್ರೆ ಪೊಲೀಸರ ದಾರಿ ತಪ್ಪಿಸುವಂಥದ್ದು, ಹುಡುಗಿಯ ವಿಚಾರ, ಬೇರೆ ಬೇರೆ ಆಯಾಮಗಳನ್ನ ಆತ ಮುಂದೆ ತರ್ತಾನೆ. ಆದ್ರೆ ಪೊಲೀಸರು ಅದನ್ನ ಯಾವ್ದನ್ನು ಒಪ್ಲಿಲ್ಲ. ಕೊನೆಗೆ ಕನ್ಕ್ಲೂಡ್ ಆಗಿ ಈಗ ಅರುಣನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಈ ಮಾಹಿತಿ ಎಲ್ಲ ಕೂಡ ಬಹಿರಂಗ ಆಗಿರುವಂತದ್ದು. ಮಮತಾ, ಧನ್ಯವಾದ ಮುರಳೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.